ಆಂಟಿ ಎಲ್ಲೋಗ್ತಿದ್ದೀರಾ ಅರ್ಜೆಂಟಾಗಿ? ಅರ್ಜೆಂಟಾಗಿ ಇವತ್ತು ಆ್ಯಕ್ಚುಲಿ ಊರಲ್ಲಿ ಡ್ರಾಮಾ ಇದೆ, ಕುರುಕ್ಷೇತ್ರ ಡ್ರಾಮಾ. ಅಂದರೆ ನಮ್ಮ ಚಿಕ್ಕಪ್ಪನ ಮಗನೇ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅದರಿಂದ ಶಾಪ್ನ ಕ್ಲೋಸ್ ಮಾಡಿ ಮನೆಗೆ ಬಂದು ಅದಿಬರಿ ರೆಡಿ ಆಗ್ತಾ ಇದ್ದೀನಿ. ಸಾರಿ ಮಾತಾಡೋಕ್ಕಾಗ್ತಿಲ್ಲ, ಆಮೇಲೆ ಮಾತಾಡ್ತೀನಿ. ಓಕೆ ಓಕೆ, ಬಾಯ್. ಹರಿಬರಿಲಿ ರೆಡಿಯಾಗಿ ಹೊರಟ್ವಿ. ಆಲ್ರೆಡಿ ನೈಟು 9 ಆಗಿತ್ತು. ಮಿನಿಮಮ್ ನಮ್ಮ ಊರಿಗೆ ಹೋಗಬೇಕು ಅಂದ್ರೂ 1.5 ಅವರ್ ಟೈಮ್ ಬೇಕಾಗತ್ತೆ. ಬನ್ನಿ ನಮ್ಮಮ್ಮನ ಕೇಳೋಣ, ನಾವೆಲ್ಲಿ ಹೋಗ್ತಾ ಇದ್ದೀವಿ, ಏನು ನೋಡೋಕೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಹೋಗ್ತಿದ್ದೀವಿ ಹೇಳೀಗ? ಊರಿಗೆ ಹೋಗ್ತಿದ್ದೀವಿ. ಊರಿಗೆ ಹೋಗ್ತಾ ಇದ್ದೀವಿ. ಏನು ನೋಡೋಕ್ಕೆ? ನಾಟಕ ನೋಡೋಕ್ಕೆ. ಯಾವ ನಾಟಕ ನೋಡೋಕ್ಕೆ ಹೇಳು? ಕುರುಕ್ಷೇತ್ರ. ಕುರುಕ್ಷೇತ್ರ ನಿನ್ನ ಫೇವ್ರೇಟ್ ಅನ್ಸುತ್ತಲ್ವಾ? ತುಂಬ ಖುಷಿಯಾಗಿದೆಯಾ? ಹೌದು. ನಾನು ನೋಡಿ ನಿನ್ನ ಜೊತೆ ಬರೋದಕ್ಕೆ ಫುಲ್ ಖುಷಿಯಾಗಿದ್ದೀನಿ. ನೋಡು, ನನ್ನ ಮಗನ ಬರೀ ಮೊಬೈಲ್ ನೋಡೋದೇ ಕೆಲಸ, ಬರೀ ಇದೇ ಕೆಲಸ ಒಂದು. ಸರಿ, ನೋಡಲಿ. ಅಮ್ಮನ ಜೊತೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಿದೆ. ನೆಕ್ಸ್ಟು ನಾವು ನಮ್ಮಮ್ಮನ ಜೊತೆ ಸ್ವಲ್ಪ ಹರಟೆ ಹೊಡಿತಾ ಹಾಗೆ ನನ್ನ ಮಗನ ಜೊತೆ ಸ್ಟೋರಿಗಳನ್ನ ಹೇಳ್ಕೊತಾ ಹೋಗ್ತಾ ಇದ್ದೆ. ತುಂಬ ಅಂದರೆ ತುಂಬ ಲಾಂಗ್ ಟೈಮು ನಾವು ಹೊರಗಡೆ ಹೋಗ್ತಾ ಇರೋದು, ಯಾಕಂದರೆ ಬ್ಯುಸಿ ಇರೋದ್ರಿಂದ, ಬಿಸ್ನೆಸ್ ಮಾಡೋ ಬ್ಯುಸಿಲಿ ನಾವು ಹೊರಗಡೆ ಹೋಗೋದೇ ಕಡಿಮೆ ಆಗಿಬಿಟ್ಟಿದೆ. ಇವತ್ತು ಆ್ಯಕ್ಚುಲಿ ಊರಿಗೆ ಕುರುಕ್ಷೇತ್ರ ಒಂದು ಡ್ರಾಮಾ ಇದೆ ಅಂತೇಳಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆದ್ದರಿಂದ ಇವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಟೈಮ್ ಸಿಕ್ತು. ನಮ್ಮಮ್ಮನಂತೂ ನಾನಂತೂ ರೇಗಿಸ್ಕೊಂಡು ಅವ್ರ ಹತ್ರ ಒಂಥರ ಚಿಕ್ಕ ಮಗು ಥರ ಅವ್ರನ್ನ ಕೀಟ್ಲೆ ಮಾಡಿಕೊಂಡು ಹೋಗ್ತಿದ್ದೆ. ನಮ್ಮಮ್ಮಂಗೆ ಕೇಳ್ತಿದ್ದೆ, ಅಮ್ಮ ಮುತ್ಕೊಡು ಅಂತೇಳಿ. ನಮ್ಮಮ್ಮ ಅಂತೂ ಫುಲ್ ನಗ್ತಾಯಿದ್ರು. ಅಯ್ಯೋ, ಯಾರಾದರೂ ನೋಡಿದ್ರೆ ಏನು ಅನ್ಕೊತಾರೆ ಅಂತ ಎಲ್ಲ ಹೇಳ್ತಿದ್ರು. ಆದರೆ ನನಗೇನು ಅನಿಸಲ್ಲ, ನಾವು ಎಷ್ಟೇ ದೊಡ್ಡವರಾದ್ರೂ ಅಮ್ಮಂದಿರಿಗೆ ನಾವು ಚಿಕ್ಕ ಮಕ್ಕಳೇ. ಆ ಪ್ರೀತಿನ ಹೇಳೋದಕ್ಕೆ ಆಗಲ್ಲ. ಹಾಗೆ ಎಷ್ಟೇ ದುಡ್ಡು ಕೊಟ್ಟರು ಆ ಪ್ರೀತಿ ನಮಗೆ ಎಲ್ಲೂ ಕೂಡ ಸಿಗಲ್ಲ. ಇದ್ದಂತೂ ನಾನು ತುಂಬಾ ಎಂಜಾಯ್ ಮಾಡಿದೆ. ಕೊನೆಗೆ ನಾವು ಇಲ್ಲಿ ನೈಟು 10 ಆಗಿತ್ತು ಆಲ್ರೆಡಿ. ಇಲ್ಲಿ ಬಂದು ರೀಚ್ ಆದ್ವಿ. ಬನ್ನಿ ಇಲ್ಲಿ ಏನೇನು ಪರ್ಚೇಸ್ ಮಾಡ್ತಾರೆ ಊರಿಗೆ ಹೋಗೋಕ್ಕಿಂತ ಮುಂಚೆ ಅಂತ ಹೇಳಿ ನೋಡೋಣ. ಗಾಡಿ ಸ್ಲೋ ಆಗ್ತಿದ್ದಂಗೆ ಅಂದ್ಕೊಂಡೆ ಇಲ್ಲೇನೋ ಪರ್ಚೇಸ್ ಮಾಡ್ತಾರೆ ಅಂತ. ನನಗೂ ಸ್ವಲ್ಪ ರಿಲ್ಯಾಕ್ಸ್ ಬೇಕಾಗಿತ್ತು, ಹೊರಗಡೆ ಇಳಿದ್ರೆ ಸಾಕು ಅನ್ನಿಸ್ತಾ ಇತ್ತು. ಫೈನಲಿ ಹಾಸ್ಪಿಟಲ್ ಬಂದು ಇಳಿದಿದ್ದೀವಿ. ಪುಟಾಣಿ ಮಕ್ಕಳಿಗೆ ಸ್ವಲ್ಪ ತಿಂಡಿನ ಪರ್ಚೇಸ್ ಮಾಡ್ಕೊತಿದ್ದಾರೆ ಬೇಕ್ರಿನಲ್ಲಿ. ಬರಿಗೈಲಿ ಹೋಗಬಾರ್ದು ಅಂತ ಹೇಳಿ. ಇದು ನೋಡಿ, ದಾವಸ್ಪೇಟೆ ಸರ್ಕಲ್ ಇದು. ಇಲ್ಲಿಂದ ಇನ್ನೂ 1/2 ಅವರ್ ಜರ್ನಿ ಆಗ್ಬೋದು ನಮ್ಮದು ಊರಿಗೆ ಹೋಗೋದಕ್ಕೆ. ಬನ್ನಿ ನೋಡಿ, ದಾವಸ್ಪೇಟೆ ಬಂದಿದ್ದೀವಿ. ನಿದ್ದೆ, ತುಂಬ ನಿದ್ದೆ ಬರ್ತಾ ಇದೆ. ಅವನಿಗೂ ನಿದ್ದೆ ಬರ್ತಾ ಇದೆಯಾ? ಜಾಸ್ತಿ ನಿದ್ದೆ ಬರ್ತಾ ಇದೆಯಾ? ಲೇಟ್ ಆಗ್ತಿದೆ ಆಲ್ರೆಡಿ. ಇನ್ನು 1/2 ಅವರ್ ಜರ್ನಿನ? ಇನ್ನು 1/2 ಅವರ್ ಆಗುತ್ತಾ? ಆಲ್ರೆಡಿ 10 ಗಂಟೆ ಆಗಿದೆ. ಇವನು ನೋಡಿ ಇವಾಗ ಐಸ್ ಕ್ರೀಮ್ ತಿನ್ನೋ ಆಸೆ ಆಗಿದೆ. ಐಸ್ ಕ್ರೀಮ್ ತುಂಬ ಇಷ್ಟನಾ ರಾಗ? ಅಷ್ಟೊಂದು ಇಷ್ಟನಾ? ಈ ಚಳಿಲಿ ಐಸ್ ಕ್ರೀಮ್ ತಿನ್ಬೇಕಾ ನೀನು? ನೋಡ, ಅಜ್ಜಿಗೆ ಬೇಕಂತ ಅಜ್ಜಿನೂ ಐಸ್ ಕ್ರೀಮ್ ಆಸೆ ಪಡ್ತಾ ಇದೆಯಲ್ಲೋ. ತಿನ್ಸಪ್ಪ ತಿನ್ಸಪ್ಪ. ನನಗಂತೂ ಬೇಡ. ಲಡ್ಕೆ ಐ ಡೋಂಟ್ ಲೈಕ್ ಇಟ್. ನೈಟ್ ಔಟಲ್ಲಿ ಒಳ್ಳೆ ಎಂಜಾಯ್ಮೆಂಟು. ಬೇಡ ನನಗೆ. ಆದರೂ ಒಂಥರ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಔಟಿಂಗ್ ಬರೋದೇ ಒಂದು ದೊಡ್ಡ ಖುಷಿ. ನಾನಂತೂ ಫುಲ್ ಹ್ಯಾಪಿಯಾಗಿದ್ದೀನಿ. ಆದರೆ ನಿದ್ದೆ ತಡೆಯೋಕ್ಕಾಗ್ತಿಲ್ಲ, ನಿದ್ದೆ ಬರ್ತಾ ಇದೆ. ಆದಷ್ಟು ಬೇಗ ಊರಿಗೆ ಹೋಗಿ ತಲುಪಿದ್ರೆ ಸಾಕು ಅನ್ನಿಸ್ತಾ ಇದೆ. ಐಸ್ ಕ್ರೀಮ್ ಇಷ್ಟ ಇರಲಿಲ್ಲ, ಆದರೂ ಪರ್ಚೇಸ್ ಮಾಡ್ಕೊಂಡಿದ್ರು. ವೇಸ್ಟ್ ಆಗಬಾರ್ದು ಅಂತ ಹೇಳಿ ನಿಧಾನಕ್ಕೆ ತಿನ್ಕೊಂಡು ಹೇಗೂ ನಿದ್ದೆ ಬರ್ತಾಯಿತ್ತು. ಆದಷ್ಟು ಬೇಗ ನಿದ್ದೆ ಅವಾಯ್ಡ್ ಆಗಲಿ, ಅಲ್ಲಿ ಹೋಗಿ ಇನ್ನೂ ಡ್ರಾಮಾ ನೋಡೋದಿದೆ ಅಂತ ಹೇಳಿ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಒಂಥರ ಫ್ರೆಶ್ ಮೂಮೆಂಟು ಇದು. ಏನೋ ಒಂಥರ ರಿಲ್ಯಾಕ್ಸೇಷನ್ ಸಿಗ್ತಾಯಿತ್ತು. ಹಾಗೆ ಇಬ್ಬರು ಮಕ್ಕಳಿಗೆ ಚಾಕ್ಲೇಟ್ನ ಮರ್ತಿದ್ರು ಅಂತೇಳಿ ಅಲ್ಲೇ ಒಂದು ಚಿಕ್ಕ ಶಾಪಲ್ಲಿ ಚಾಕ್ಲೇಟ್ಸ್ನ ತೊಗೊತಾ ಇದ್ವಿ. ಡೈರಿ ಮಿಲ್ಕ್ ಚಾಕ್ಲೇಟು ನೋಡಿ, ಇದೇ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡ್ವಿ ಮಕ್ಕಳಿಗೆ. ನಮ್ಮ ರಾಘವ್ ಫೇವ್ರೆಟ್ ಈ ಚಾಕ್ಲೇಟ್ಸ್ ಎಲ್ಲ.
ನೈಟು ಈ ಥರ ಡಾರ್ಕ್ನೆಸ್ ಇರೋದ್ರಿಂದ ನಾನಂತೂ ಫುಲ್ಲು ಹೆದರ್ತೀನಿ ನೈಟ್ ಔಟ್ ಹೋಗೋದಕ್ಕೇ. ಒಂದು ಕಡೆ ಎಷ್ಟು ತುಂಬ ಖುಷಿ ಇರುತ್ತೋ ನನಗೆ ಅಷ್ಟೇ ಭಯ ಪಟ್ಕೊಂಡು ಹೋಗಿರ್ತೀನಿ. ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಈ ನೈಟ್ ಜರ್ನಿ ಎಲ್ಲ ಸೇಫ್ ಅಲ್ಲ, ಆದರೂ ಹೋಗಲೇಬೇಕಾಗಿರೋದ್ರಿಂದ ಊರಿಗೆ ಹೋಗ್ತಾಯಿದ್ದೀವಿ. ಯಾವುದೇ ತೊಂದರೆ ಆಗದೆ ಇದ್ದರೆ ಸಾಕು ಅಂತ ದೇವ್ರನ್ನ ಬೇಡ್ಕೊಂಡು ಹೋಗ್ತಾಯಿದ್ದೀನಿ ಭಯ ಪಟ್ಕೊಂಡೇ. ಫ್ಯಾಮಿಲಿ ಇರೋದ್ರಿಂದ ಖುಷಿ ಆಗ್ತಿದೆ. ಆಲ್ರೆಡಿ ಡ್ರಾಮಾ ನೋಡೋಕ್ಕೆ ತುಂಬ ಜನ ಬಂದುಬಿಟ್ಟಿದ್ದಾರೆ. ವೆಹಿಕಲ್ಸ್ ಎಲ್ಲ ನೋಡಿ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಊರಿಗೆ ಬಂದು ತಲುಪಿದ್ವಿ. ಆಲ್ರೆಡಿ 10:30 ಆಗೋಗ್ಬಿಟ್ಟಿತ್ತು. ಇಲ್ಲಿಂದ ಊಟ ಮಾಡಿಕೊಂಡು ಇವಾಗ ನಾವು ಡ್ರಾಮಾ ನೋಡೋಕ್ಕೆ ಹೊರಡಬೇಕು. ನೋಡಿ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಡೈಲಾಗ್ಸ್ ಎಲ್ಲ ಹೇಳ್ತಾಯಿದ್ರು, ತುಂಬ ಜನ ಸೇರಿಕೊಂಡಿದ್ರು. ಈಗಿನ ಇದರಲ್ಲೂ ಕೂಡ ಈ ರೀತಿ ಮಾಡ್ತಿದ್ದಾರೆ ಅಂದರೆ ಒಂದು ರೀತಿಲಿ ಖುಷಿನೇ ಆಗುತ್ತೆ. ಯಾಕಂದರೆ ಈ ರೀತಿ ಪ್ರಾಕ್ಟಿಕಲಿ ಮಕ್ಕಳಿಗೆ ನಾಟಕಗಳನ್ನ ತೋರಿಸೋದ್ರಿಂದ ಕೆಲವೊಂದು ಲೆಸನ್ಸಲ್ಲಿ ಅವರಿಗೆ ಪಾಠಗಳ ಅರ್ಥ ಆಗಿರಲ್ಲ. ಈ ರೀತಿ ಡ್ರಾಮಾಸ್ನ ನೋಡೋದ್ರಿಂದ ಅವರು ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊತಾರೆ. ದಯವಿಟ್ಟು ಈ ರೀತಿ ಎಲ್ಲಾದರೂ ನಾಟಕಗಳು ಊರಲ್ಲಾಗಲಿ ಈ ಕಡೆ ಬ್ಯಾಂಗ್ಳೂರಲ್ಲಾಗಲಿ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸಿ. ಅವರಿಗೂ ಅದು ಒಂದು ಎಕ್ಸ್ಪೀರಿಯನ್ಸ್ ಅಂತ ಆಗುತ್ತೆ. ಇದನ್ನು ತಿಳ್ಕೊಳ್ಳೋದು ಕೂಡ ತುಂಬ ಇದೆ. ಲೆಸನ್ಸಲ್ಲಿ ಅರ್ಜುನ ಅಂತ ಹೇಳಿದ್ರೆ ಅರ್ಥ ಆಗಲ್ಲ, ಇಲ್ಲ ಕೃಷ್ಣ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಈ ರೀತಿ ನಾಟಕಗಳನ್ನ ನೋಡೋದ್ರಿಂದ ಅವರು ರಿಯಲಿ ಅವ್ರನ್ನೇ ನೋಡೋ ಥರ ಫೀಲ್ ಆಗುತ್ತೆ ಮಕ್ಕಳಿಗೆ. ಆವಾಗ ನಮ್ಮ ಲೆಸನ್ನಲ್ಲಿ ಈ ಥರ ಇತ್ತಲ್ವಾ ಅನ್ನೋದು ಒಂದು ಇಮ್ಯಾಜಿನೇಷನ್ಗೆ ಹೋಗ್ತಾರೆ. ಹಾಗೆ ಬೇಗ ಕೂಡ ಆ ಲೆಸನ್ಸ್ನ ಅರ್ಥ ಮಾಡ್ಕೊತಾರೆ. ಮಧ್ಯರಾತ್ರಿ ಊರಲ್ಲಿರೋ ಇನ್ನೊಬ್ಬ ತಮ್ಮ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದ. ಸೇನಾಧಿಪತಿ ಅನ್ನೋ ಒಂದು ಚಿಕ್ಕ ಪಾರ್ಟ್ನ ಮಾಡಿದ್ದ. ತುಂಬ ಚೆನ್ನಾಗಿ ಬಂತು. ಅವ್ನ ಡೈಲಾಗ್ಸ್ ಎಲ್ಲ, ಅವನ ಆ್ಯಟಿಟ್ಯೂಡ್ ತುಂಬ ಚೆನ್ನಾಗಿತ್ತು. ನಾನು ಅದನ್ನೇ ಮಾತಾಡ್ತಾ ಕೂತಿದ್ವಿ ಡ್ರಾಮಾ ನೋಡಿಕೊಂಡು. ಆಲ್ರೆಡಿ 3 o'clock ಆಗಿತ್ತು. ಚಿಕ್ಕಪ್ಪನ ಮಗ ಕೂಡ ದುರ್ಯೋಧನ ಅನ್ನೋ ಒಂದು ಪಾತ್ರನ ಮಾಡಿದ್ದ. ಅವನು ತುಂಬ ಚೆನ್ನಾಗಿ ಡೈಲಾಗ್ಸ್ನೆಲ್ಲ ಹೇಳ್ಕೊಂಡು ಒಳ್ಳೆ ಆ್ಯಟಿಟ್ಯೂಡು, ಆ ಪಾತ್ರಕ್ಕೆ ಕರೆಕ್ಟಾಗಿ ಸೂಟ್ ಆಗ್ತಿತ್ತು. ಅವನ ವಾಯ್ಸ್ ಆಗಲಿ ಬಾಡಿ ಲ್ಯಾಂಗ್ವೇಜ್ ಆಗಲಿ ನೋಡಿ ಖುಷಿ ಆಯಿತು. ಹೆಮ್ಮೆ ಪಡೋದೇ ಆದರೆ ಅದು ಈ ಭೂದೇವಿಗೆ ಬಂದದ್ದಾಯಿತು. ಹಾಯ್, ಗುಡ್ ಮಾರ್ನಿಂಗ್. ನಾವು ಡ್ರಾಮಾ ಎಲ್ಲ ನೋಡಿ ನೈಟು ನಿದ್ದೆಗೆಟ್ಟು ಈಗ ಇಲ್ಲೇನೋ ಒಂದು ಸ್ಪೆಷಲ್ ಹೇಳಿದ್ರು, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಏನು ಸ್ಪೆಷಲ್ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನಮ್ಮೂರು, ನಮ್ಮ ಮನೆ ಪಕ್ಕದಲ್ಲೇ ಒಂದು ಫ್ಲ್ಯಾಟೆಡ್ ಟೌನ್ಶಿಪ್ ಅಂತ ಮಾಡಿದ್ದಾರೆ. ಇಲ್ಲಿಗೆ ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ಯಾರಂತ ಹೇಳ್ತೀನಿ ಬನ್ನಿ. ನಮ್ಮ ಮನೆ ನಿಯರೇನೆ ನಂದಿ ಗ್ರೂಪ್ಸ್ ಅಂತ ರಿಯಲ್ ಎಸ್ಟೇಟ್ ಮಾಡಿದ್ದಾರೆ. ಇಲ್ಲಿಗೆ ಇವತ್ತು ಗಿಲ್ಲಿ ಬರ್ತಾ ಇದ್ದಾರಂತೆ. ನಮ್ಮೆಲ್ಲರ ಪ್ರೀತಿಯ ಹಳ್ಳಿ ಹುಡುಗ ಗಿಲ್ಲಿ ನಟ ಬರ್ತಿದ್ದಾರಂತೆ. ಇಲ್ಲಿಗೆ ಕೇಳಿ ಖುಷಿ ಆಯಿತು. ನಾನು ವೆಯ್ಟ್ ಮಾಡ್ತಿದ್ದೀನಿ ಯಾವಾಗ ಬರ್ತಾರೆ ನೋಡೋಣ ಅಂತ ಹೇಳಿ. ಬರ್ತಾರೆ ಅಂತ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಆದರೆ ಅವರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಆದ್ದರಿಂದ ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.